ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಹುಲಿ ಒಂದು ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಬೇಟೆಗೆ ರೆಡಿ ಆಗಿದೆ ಅಂತಾನೆ ಅರ್ಥ. ಭಾರತ ಪಾಕಿಸ್ತಾನದ ನಡುವೆ ಕದನಕ್ಕೆ ಜಸ್ಟ್ ಒಂದು ಬ್ರೇಕ್ ಕೊಟ್ಟಿದೆ ಅಷ್ಟೇ. ಇದು ಜಸ್ಟ್ ಟ್ರೇಲರ್ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಪಿಕ್ಚರ್ ಇನ್ನು ಬಾಕಿ ಇದೆ. ಅದಕ್ಕೆ ಮತ್ತೊಂದು ದೊಡ್ಡ ಸುಳಿವು ಕೂಡ ಸಿಕ್ಕಿದೆ. ಭಾರತ ಮತ್ತೊಂದು ಬಾರಿ ತನ್ನ ಏರ್ ಫೋರ್ಸ್ ಅನ್ನ ಸ್ಟ್ರಾಂಗ್ ಮಾಡಿದೆ. ರಷ್ಯಾದಿಂದ 5 ಸುಕೋಯ್ 57 ಏರ್ಕ್ರಾಫ್ಟ್ ಹಾಗೂ ಸೋರ್ಸ್ ಕೋಡ್ ಜೊತೆಗೆ ಭಾರತಕ್ಕೆ ತಲುಪಿದೆ. ಆದ್ರೆ ಭಾರತ ಇದರ ನಡುವೆ ತನ್ನ ಏರ್ ಫೋರ್ಸ್ ಸ್ಟ್ರಾಂಗ್ ಮಾಡಿಕೊಳ್ಳೋಕೆ ವ್ಯವಸ್ಥೆಯನ್ನ ಮಾಡಿದೆ. ಹಾಗಾದ್ರೆ ಭಾರತ ಅಮೆರಿಕದ F-35 ಬಿಟ್ಟು ರಷ್ಯಾದ ಸುಕೋಯ್ 57 ಖರೀದಿ ಮಾಡಲು ಕಾರಣ ಏನು? ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಇತ್ತೀಚೆಗೆ ಚೀನಾ ತುರ್ತಾಗಿ ಪಾಕಿಸ್ತಾನಕ್ಕೆ ತನ್ನ J-35 ಫೈಟರ್ ಜೆಟ್ ಕಳುಹಿಸಿತ್ತು ಅಂತ ಸುದ್ದಿ ಬಂದಿತ್ತು. ಇದು 5th ಜನರೇಷನ್ ಜೆಟ್ ಆಗಿದೆ. ಭಾರತದಲ್ಲಿ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಇರೋದು ಫ್ರಾನ್ಸ್ನ ರಫೇಲ್ ಫೈಟರ್ ಜೆಟ್. ಇದು 4.5 ಜನರೇಷನ್ ಜೆಟ್ ಆಗಿದೆ. ಹಾಗಾಗಿ 5th ಜನರೇಷನ್ ಫೈಟರ್ ಜೆಟ್ ಇರೋದು ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ನರೇಂದ್ರ ಮೋದಿ ಅಮೆರಿಕಕ್ಕೆ ಹೋದಾಗ ಅಲ್ಲಿನ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ನಾವು F-35 ಫೈಟರ್ ಜೆಟ್ ಮಾರಾಟ ಮಾಡಲು ಸಿದ್ಧರಾಗಿದ್ದೇವೆ, ನಿಧಾನವಾಗಿ ಮಾತುಕತೆಯನ್ನ ಮಾಡಿ ಡೀಲ್ ಮಾಡೋಣ ಅಂತೆಲ್ಲ ಅವರ ಸ್ಟೈಲ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಹೇಳಿದ್ರು. ವಾಸ್ತವವಾಗಿ ಪ್ರಪಂಚದಲ್ಲಿ ಕೇವಲ 3 ದೇಶಗಳು ಅಡ್ವಾನ್ಸ್ ಫೈಟರ್ ಜೆಟ್ಗಳನ್ನ ತಯಾರಿ ಮಾಡುತ್ತೆ. ಅದ್ಯಾವ 3 ದೇಶ ಅಂದ್ರೆ ರಷ್ಯಾ, ಅಮೆರಿಕ ಹಾಗೂ ಚೀನಾ. ಹೇಗಿದ್ರು ಚೀನಾ ಭಾರತಕ್ಕೆ ತನ್ನ ಫೈಟರ್ ಜೆಟ್ ಅನ್ನ ಮಾರಾಟ ಮಾಡುವುದಿಲ್ಲ. ಮಾರಾಟ ಮಾಡುತ್ತೆ ಅಂತಿದ್ರು ಕೂಡ ಅದು ನಮ್ಗೆ ಬೇಡ. ಯಾಕಂದ್ರೆ ಚೀನಾದ ಫೈಟರ್ ಜೆಟ್ ತಾಕತ್ತನ್ನ ನಾವು ಪಾಕಿಸ್ತಾನದಲ್ಲಿ ಆಲ್ರೆಡಿ ನೋಡಿದ್ದೇವೆ. ಹಾಗಾದ್ರೆ ನಮ್ಮ ಬಳಿ ಉಳಿದಿದ್ದು 2 ಆಪ್ಷನ್ಸ್. ಈಗ ಭಾರತ ಒಂದೇ ಅಮೆರಿಕದ F-35 ಅಥವಾ ರಷ್ಯಾದ ಸುಕೋಯ್ 57 ಖರೀದಿ ಮಾಡಬೇಕು. F-35 ನಲ್ಲಿ ಸಮಸ್ಯೆ ಏನಂದ್ರೆ ಅದರ ತೂಕ ಜಾಸ್ತಿ. ಇದರಿಂದ ಅದರ ರೇಂಜ್ ಬಹಳ ಕಮ್ಮಿ ಆಗಿರುತ್ತದೆ. ಇದರ ರೇಂಜ್ 2172 ಕಿಲೋಮೀಟರ್ ಆಗಿದೆ. ಇದಲ್ಲದೆ ಇದರ ಮೇಂಟೆನೆನ್ಸ್ ಕೂಡ ಜಾಸ್ತಿ ಆಗಿರುತ್ತೆ. ನಂತರ ಅಮೆರಿಕದ F-35 ಎಲ್ಲೆಲ್ಲಿ ಬಳಕೆಯಾಗಿದೆಯೋ ಅಲ್ಲೆಲ್ಲ ಪುಸ್ಸಾಗಿದೆ. ಅಂದ್ರೆ 2 F-35 ಫೈಟರ್ ಜೆಟ್ ಅನ್ನ ಅಹುತಿ ಬಂಡುಕೋರರು ಯಾವುದೇ ಏರ್ ಫೋರ್ಸ್ ಇಲ್ಲದೆ ನೆಲದಿಂದ ಮಿಸೈಲ್ ಮೂಲಕ ಹೊಡೆದು ಹಾಕಿದ್ದಾರೆ. ಇದರ ಅರ್ಥ ಈ ಫೈಟರ್ ಜೆಟ್ ಬಡಾಯಿ ಕೊಚ್ಚಿದ ಲೆವೆಲ್ಗೆ ಯುದ್ಧ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಭಾರತ ಅಷ್ಟು ಗಮನ ಕೂಡ ಕೊಟ್ಟಿಲ್ಲ. ಹಾಗಾಗಿ ಈಗ ರಷ್ಯಾದ ಸುಕೋಯ್ 57 ಸರದಿ. ರಷ್ಯಾದ ಸುಕೋಯ್ 57 ಜೊತೆಗೆ ಕೆಲವು ಒಳ್ಳೆಯ ಆಫರ್ ಜಾರಿ ಮಾಡ್ತು. ಈ ಆಫರ್ ಫೈಟರ್ ಜೆಟ್ ನ ಜೊತೆಗೆ ಸೋರ್ಸ್ ಕೋಡ್ ಆಗಿತ್ತು. ಈ ಸೋರ್ಸ್ ಕೋಡ್ ಜೊತೆಗೆ ಸಂಪೂರ್ಣ ಟೆಕ್ನಾಲಜಿ ಭಾರತಕ್ಕೆ ನೀಡಿದೆ. ಇದು ಭಾರತಕ್ಕೆ ಬಹಳ ಮುಖ್ಯವಾಗಿತ್ತು. ಅಮೆರಿಕ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ರಷ್ಯಾ ನಾವು ನಿಮ್ಗೆ ಸೋರ್ಸ್ ಕೋಡ್ ನನ್ನ ನೀಡುತ್ತೇವೆ ಅಂತ ಮುಂದೆ ಬಂತು. ಈ ಸೋರ್ಸ್ ಕೋಡ್ ನಿಂದ ನಾವು ಭಾರತದ ಮಿಸೈಲ್ ಹಾಗೂ ರಡಾರ್ಗಳನ್ನ ಫಿಕ್ಸ್ ಮಾಡಬಹುದು. ಹಾಗಾಗಿ ಈ ಸೋರ್ಸ್ ಕೋಡ್ ಭಾರತಕ್ಕೆ ಬಹಳ ಮುಖ್ಯವಾಗಿತ್ತು. ಇದಕ್ಕೆ ರಷ್ಯಾ ಒಪ್ಪಿಕೊಳ್ತು. ಇದಲ್ಲದೆ ರಷ್ಯಾ ಇನ್ನೊಂದು ಬಹಳ ಮುಖ್ಯ ಆಫರ್ ನೀಡಿದೆ. ಅದೇನಂದ್ರೆ ನಾವು ಹೇಗೆ ರಷ್ಯಾದ ಜೊತೆಗೆ ಸೇರಿ ಬ್ರಹ್ಮೋಸ್ ಮಿಸೈಲ್ ಅನ್ನ ತಯಾರಿ ಮಾಡಿದ್ದೇವೋ ಹಾಗೆ ಈಗ ಮತ್ತೆ ರಷ್ಯಾದ ಜೊತೆಗೆ ಸೇರಿ ಸುಕೋಯ್ 57 ನ ಇನ್ನೊಂದು ಅಡ್ವಾನ್ಸ್ ವರ್ಷನ್ ಆದ ಸುಕೋಯ್ 57E ಅನ್ನ ಇಬ್ಬರು ಸೇರಿ ತಯಾರಿ ಮಾಡಲಾಗುತ್ತೆ. ಅಮೆರಿಕದ ಆಫರ್ಗೆ ಹೋಲಿಸಿದ್ರೆ ರಷ್ಯಾದ ಆಫರ್ ಬಹಳ ಮುಖ್ಯವಾಗಿದೆ. ಆದ್ದರಿಂದ ಭಾರತ ರಷ್ಯಾದೊಂದಿಗೆ ಕೈ ಜೋಡಿಸಿದೆ. ಇದೆಲ್ಲ ಆದ ಮೇಲೆ ಕೊನೆಯದಾಗಿ ಬರೋದು ಒಂದೇ ಪ್ರಶ್ನೆ. ಅದು ಒಂದು ಜೆಟ್ನ ದರ ಎಷ್ಟು ಅಂತ. ಅಮೆರಿಕದ ಒಂದು F-35 ಫೈಟರ್ ಜೆಟ್ನ ಪ್ರೈಸ್ 900 ಕೋಟಿ ಆಗಿದೆ. ಆದ್ರೆ ರಷ್ಯಾದ ಸುಕೋಯ್ 57 ಫೈಟರ್ ಜೆಟ್ನ ಪ್ರೈಸ್ 400 ಕೋಟಿ ಆಗಿದೆ. ಈಗ ದರದಲ್ಲಿ ಕೂಡ ರಷ್ಯಾದ ಫೈಟರ್ ಜೆಟ್ನಿಂದ ದೊಡ್ಡ ಪ್ರಮಾಣದ ಲಾಭ. ಅಮೆರಿಕದ F-35 ಜೆಟ್ ದರದಲ್ಲಿ ನಾವು ರಷ್ಯಾದ 2 ಸುಕೋಯ್ 57 ಜೆಟ್ ಅನ್ನ ಖರೀದಿ ಮಾಡಬಹುದು. ಇದಲ್ಲದೆ ಭಾರತದ ವಾತಾವರಣಕ್ಕೆ ಸೂಟ್ ಕೂಡ ಆಗುತ್ತೆ ಅಂತ ಅದು ಟೆಸ್ಟ್ ಕೂಡ ಮಾಡಲಾಗಿದೆ. ಇದರಲ್ಲಿ ಕೂಡ ಯಾವುದೇ ಸಮಸ್ಯೆ ಇಲ್ಲ.
ಒಟ್ಟಾರೆ ಎಲ್ಲಾ ವಿಚಾರದಲ್ಲೂ ಅಮೆರಿಕದ F-35 ಫೈಟರ್ ಜೆಟ್ಗಿಂತ ರಷ್ಯಾದ ಫೈಟರ್ ಜೆಟ್ ಚೆನ್ನಾಗಿದೆ ಹಾಗೂ ಲಾಭದಾಯಕವಾಗಿದೆ. ಆದ್ದರಿಂದ ಭಾರತ ರಷ್ಯಾದೊಂದಿಗೆ ಈ ಡೀಲ್ ಮಾಡ್ತು. ಈ ಡೀಲ್ಗೆ ದೊಡ್ಡ ಕಾರಣ ಆ ಟೆಕ್ನಾಲಜಿ ನೀಡಿದ್ದು. ಇದರಿಂದ ನಾವು ಬೇಕಾದಷ್ಟು ಸುಖೋಯ್ 57 ಅನ್ನ ಭಾರತದಲ್ಲೇ ತಯಾರಿಸಬಹುದು. ಇನ್ನೊಂದು ಅಮೆರಿಕದ ಫೈಟರ್ ಜೆಟ್ ಘಟನೆ ಬಗ್ಗೆ ಹೇಳೋದಾದ್ರೆ, ಅಮೆರಿಕ ತನ್ನ F-16 ಫೈಟರ್ ಜೆಟ್ ಅನ್ನ ಪಾಕಿಸ್ತಾನಕ್ಕೆ ನೀಡಿತ್ತು. ಒಂದ್ಸಲ ಈ ಜೆಟ್ ಮೂಲಕ ಪಾಕಿಸ್ತಾನ ಭಾರತದ ವಿರುದ್ಧ ಬಳಕೆ ಮಾಡ್ತು. ಆವಾಗ ಅಮೆರಿಕ ಹೇಳ್ತು, ಈ ಜೆಟ್ ಅನ್ನ ನೀವು ಭಾರತದ ಮೇಲೆ ಯೂಸ್ ಮಾಡಿದ್ರೆ ಅಮೆರಿಕದಿಂದಲೇ ಜೆಟ್ ನ ಫ್ಯೂಸ್ ಅನ್ನ ಆಫ್ ಮಾಡ್ತೇವೆ ಅಂತ ಬೆದರಿಕೆ ಹಾಕ್ತು. ಆವಾಗ ಭಾರತಕ್ಕೆ ಅನ್ಸ್ತು, ಈ ರೀತಿ ಅಮೆರಿಕ ಪಾಕಿಸ್ತಾನದ ಜೆಟ್ ಅಮೆರಿಕದಲ್ಲೇ ಆಫ್ ಮಾಡುತ್ತೆ ಅಂದ್ರೆ ನಾವು ಕೂಡ ಅಮೆರಿಕದಿಂದ ಖರೀದಿ ಮಾಡಿದ್ರೆ ನಮ್ಮ ಜೆಟ್ ಅನ್ನ ಕೂಡ ಅಮೆರಿಕ ನಿಲ್ಲಿಸಬಹುದು. ಆದ್ದರಿಂದ ಭಾರತ ಅಮೆರಿಕದಿಂದ ಸೋರ್ಸ್ ಕೋಡ್ ಅನ್ನ ಕೇಳ್ತು. ಆದ್ರೆ ಅಮೆರಿಕ ನಿರಾಕರಿಸ್ತು. ಹಾಗಾಗಿ ಭಾರತ ರಷ್ಯಾದೊಂದಿಗೆ ಕೈಯನ್ನ ಜೋಡಿಸ್ತು. ಈಗ ಟ್ರಯಲ್ಗೋಸ್ಕರ ನಾವು 5 ಜೆಟ್ಗಳನ್ನ ಖರೀದಿ ಮಾಡಿದ್ದೇವೆ. ಈ ಜೆಟ್ ಭಾರತೀಯ ವಾಯುಪಡೆ ಓಕೆ ಅಂದ್ರೆ ಇದನ್ನ ಮುಂದುವರಿಸುವ ಸಾಧ್ಯತೆ ಇದೆ. ಇದಕ್ಕಿಂತ ಒಳ್ಳೆಯ ವಿಷಯ ಏನಂದ್ರೆ, ಈಗ ಸುಖೋಯ್ 57ಗಿಂತ ಅಡ್ವಾನ್ಸ್ ಫೈಟರ್ ಜೆಟ್ ಆದ ಸುಖೋಯ್ 57E ಭಾರತ ಹಾಗೂ ರಷ್ಯಾ ಸೇರಿ ತಯಾರು ಮಾಡುತ್ತೆ. ಇದು ಈ ಸಮಯಕ್ಕೆ ಭಾರತದ ಬಹಳ ದೊಡ್ಡ ಹೆಜ್ಜೆ. ಬೇಟೆಗೆ ಭಾರತ ಸಜ್ಜಾಗಿದೆ ಅನ್ನುವ ಸುಳಿವು ಕೂಡ ಹೌದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.